ಎಲ್ರಿಗೂ ನಮಸ್ತೆ. ಪುಷ್ಪ ಸಿಂಗಾಪುರ. ಡಿಯರ್ ಫ್ರೆಂಡ್ಸ್, ಇಬ್ಬರು ಫ್ರೆಂಡ್ಸ್ ಇದ್ರಂತೆ. ಸೊ ಅದರಲ್ಲಿ ಒಬ್ಬ ಫ್ರೆಂಡ್ ಬಂದು ಇನ್ನೊಬ್ಬ ಫ್ರೆಂಡಿಗೆ ಪ್ರಶ್ನೆ ಮಾಡ್ತಾರಂತೆ, ನಿನಗೆ ಜಾಮೂನ್ ಇಷ್ಟನಾ ಜಿಲೇಬಿ ಇಷ್ಟನಾ ಅಂತ. ಜಾಮೂನು ಅಂತ ಉತ್ತರ ಬರುತ್ತೆ. ಯಾಕೆ ಇಷ್ಟ? ಯಾಕೆ ಅಂದರೆ ಅದು ತುಂಬ ಸ್ಮೂತಾಗಿರುತ್ತೆ ತಿನ್ನೋದಕ್ಕೆ, ಸೊ ಅದಕ್ಕೆ ಇಷ್ಟ. ಓಕೆ, ಹಾಗಾದರೆ ನಿನಗೆ ಜಾಮೂನ್ ಇಷ್ಟನಾ ಜಿಲೇಬಿ ಇಷ್ಟನಾ? ಮತ್ತೆ ಪ್ರಶ್ನೆ. ಸೊ ಜಾಮೂನು. ಸೊ ಯಾಕೆ ಇಷ್ಟ? ಯಾಕೆ ಅಂದರೆ ಅದು ತುಂಬ ಟೇಸ್ಟಿಯಾಗಿರುತ್ತೆ, ತಿಂದರೆ ತುಂಬ ಚೆನ್ನಾಗಿ ಫೀಲ್ ಮಾಡ್ಬೋದು, ಅದಕ್ಕೆ ಇಷ್ಟ. ಓಕೆ, ಹಾಗಾದರೆ ನಿನಗೆ ಜಾಮೂನ್ ಇಷ್ಟನಾ ಜಿಲೇಬಿ ಇಷ್ಟನಾ? ಮತ್ತೆ ಪ್ರಶ್ನೆ. ಸೊ ಜಾಮೂನು. ಯಾಕೆ? ಯಾಕೆ ಅಂದರೆ ಅದು ಹೋಟೆಲಲ್ಲಿ ಮಾಡೋದಕ್ಕಿಂತನೂ ಮನೆಯಲ್ಲೇ ಮಾಡಬಹುದು ಈಸಿಯಾಗಿ, ಸೊ ಅದಕ್ಕೆ ಇಷ್ಟ. ಮನೆ ರೆಸಿಪಿ ತುಂಬ ಇಷ್ಟ. ಓಕೆ, ಸೊ ಹಾಗಾದರೆ ನಿನಗೆ ಜಾಮೂನ್ ಇಷ್ಟನಾ ಜಿಲೇಬಿ ಇಷ್ಟನಾ? ಜಾಮೂನು. ಯಾಕೆ? ಯಾಕೆ ಅಂತಂದರೆ ಅದು ಒಂದು ತಿನ್ನೋದ್ರ ಬದಲಾಗಿ 3-4 ತಿನ್ನಬಹುದು, ಅದಕ್ಕೆ ಇಷ್ಟ. ಓಕೆ, ಸೊ ಹಾಗಾದರೆ ಜಾಮೂನ್ ಇಷ್ಟನಾ ಜಿಲೇಬಿ ಇಷ್ಟನಾ? ಜಾಮೂನು. ಯಾಕೆ ಇಷ್ಟ? ಯಾಕೆ ಅಂತಂದರೆ ಅದರಲ್ಲಿರ್ತಕ್ಕಂಥ ಸಕ್ಕರೆ ರಸನ ತಿನ್ನೋದಕ್ಕೆ ವಾವ್ ಅನಿಸುತ್ತೆ, ಅದಕ್ಕೆ ಇಷ್ಟ. ಓಕೆ, ಸೊ ಹಾಗಾದರೆ ಜಾಮೂನ್ ಇಷ್ಟನಾ ಜಿಲೇಬಿ ಇಷ್ಟನಾ? ಜಾಮೂನು. ಎಷ್ಟು ಅಂತ ಉತ್ತರ ಕೊಡ್ತೀರಾ? ಎಷ್ಟು ಅಂತ ರೀಸನ್ ಕೊಡ್ತೀರಾ? ನಾವು ಯಾವುದನ್ನೇ ಆಗಲಿ ಚೂಸ್ ಮಾಡಿಕೊಂಡಾಗ ಇದೇ ರೀತಿ ಅಲ್ವಾ ಡಿಯರ್ ಫ್ರೆಂಡ್ಸ್ ನಾವು ಉತ್ತರ ಕೊಡೋದು? ಒಬ್ಬ ವ್ಯಕ್ತಿ ಇಷ್ಟ ಆಗಿದ್ದಾನೆ ಅಂತಂದರೆ ಆ ವ್ಯಕ್ತಿನ ಚೂಸ್ ಮಾಡಿದ್ವಿ ಅಂತಂದರೆ ಯಾಕೆ ಇಷ್ಟ? ಆ ವ್ಯಕ್ತಿ ನಾನು ಹೇಳ್ತಕ್ಕಂಥ ಎಲ್ಲ ಕಷ್ಟನೂ ಕೇಳಿಸ್ಕೊಳ್ತಾನೆ, ಅದಕ್ಕೆ ಇಷ್ಟ. ಓಕೆ, ಆ ವ್ಯಕ್ತಿ ಯಾಕೆ ಇಷ್ಟ ನಿಮಗೆ ಅಂತಂದರೆ ಆ ವ್ಯಕ್ತಿ ನನ್ನ ಭಾವನೆಗಳಿಗೆ ಸ್ಪಂದಿಸ್ತಾನೆ, ಅದಕ್ಕೆ ಇಷ್ಟ. ಓಕೆ, ಆ ವ್ಯಕ್ತಿ ಯಾಕೆ ಇಷ್ಟ ಅಂದರೆ ನನ್ನ ಕಷ್ಟಕ್ಕಾಗ್ತಾನೆ, ಅದಕ್ಕೆ ಇಷ್ಟ. ಓಕೆ, ಆ ವ್ಯಕ್ತಿ ಯಾಕೆ ಇಷ್ಟ? ಎಷ್ಟು ರೀಸನ್ಸ್ಗಳನ್ನ ಕೊಡ್ತಾ ಇದ್ದೀವಲ್ವ ಒಬ್ಬ ವ್ಯಕ್ತಿ ಇಷ್ಟ ಆಗಲಿಕ್ಕೆ. ಅದೇ ಬಿಸ್ನೆಸ್ ಅಂತ ತಗೊಳ್ಳೋಣ. ಓಕೆ, ನಿಮಗೆ ಆ ಬಿಸ್ನೆಸ್ನ ನೀವು ಯಾಕೆ ಚಾಯ್ಸ್ ಮಾಡ್ಕೊಂಡ್ರಿ? ಜಾಬ್ ಇಷ್ಟನಾ ಅಥವಾ ಬಿಸ್ನೆಸ್ ಇಷ್ಟನಾ? ಯಾವ್ದು ಚಾಯ್ಸ್ ಮಾಡ್ಕೊಂಡಿದ್ದೀರಾ? ಅದರಲ್ಲಿ ಮತ್ತೆ ಯಾಕೆ ನನಗಿಷ್ಟ ಅನ್ನೋದನ್ನ ಸಾಕಷ್ಟು ಹುಡುಕ್ತಾ ಇದ್ದೀವಲ್ವ. ಜಾಬ್ ಇಷ್ಟ ಆದರೆ ಓಕೆ, ನನಗೆ ಟೈಮಿಂಗ್ಸ್ ಮೇಂಟೈನ್ ಆಗುತ್ತೆ, ಅದಕ್ಕೆ ಇಷ್ಟ. ನನಗೆ ಸ್ಯಾಲ್ರಿ ಫಿಕ್ಸ್ ಆಗಿರುತ್ತೆ, ಅದಕ್ಕೆ ಇಷ್ಟ. ನನಗೆ ತುಂಬ ಈಸಿ ಆಗುತ್ತೆ ಕೆಲಸ ಮಾಡೋದಕ್ಕೆ, ಅದಕ್ಕೆ ಇಷ್ಟ. ಎಷ್ಟು ರೀಸನ್ಸ್ಗಳನ್ನ ಹುಡುಕ್ತೀವಲ್ವ. ಬಿಸ್ನೆಸ್ ಇಷ್ಟ ಆಗಿದೆ ಅಂತಂದರೆ ಓಕೆ, ನನಗೆ ಆ ಬಿಸ್ನೆಸ್ ಇಷ್ಟ ಆಗಿದೆ, ಅಲ್ಲಿರೋ ಅಟ್ಮಾಸ್ಫಿಯರ್ ಇಷ್ಟ ಆಗಿದೆ, ಅಲ್ಲಿ ಬರ್ತಕ್ಕಂತಹ ಕಮಿಷನ್ಸ್ ಇಷ್ಟ ಆಗಿದೆ, ಸೊ ಎಷ್ಟು ಹುಡುಕ್ತೀವಲ್ವಾ. ಸೊ ಒಬ್ಬ ವ್ಯಕ್ತಿ ಇಷ್ಟ ಆಗಿದ್ದಾನೆ, ಗಂಡ ಹೆಂಡ್ತಿಗೆ ಇಷ್ಟ ಆಗಿದ್ದಾನೆ, ಹೆಂಡ್ತಿ ಗಂಡಂಗೆ ಇಷ್ಟ ಆಗಿದ್ದಾನೆ. ಯಾಕೆ ಇಷ್ಟ ಹೆಂಡ್ತಿ? ಸೊ ಹೇಳ್ದಂಗೆಲ್ಲ ಸ್ಪಂದಿಸ್ತಾರೆ, ಮಂತೆನ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ, ಅಥವಾ ಮನೇಲಿ ಇರ್ತಕ್ಕಂಥವ್ರು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ತಾರೆ. ಎಷ್ಟು ರೀಸನ್ಸ್ನ ಕೊಡ್ತೀವಲ್ವಾ. ಗಂಡ ಯಾಕೆ ಇಷ್ಟ? ಸೊ ಯಾಕೆ ಇಷ್ಟ ಅಂತಂದರೆ ನನಗೆ ಕೇಳಿದ್ನೆಲ್ಲನೂ ತಂದು ಕೊಡ್ತಾರೆ, ತುಂಬ ಒಳ್ಳೆಯವರು ಇದ್ದಾರೆ, ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ. ಎಷ್ಟು ಹುಡುಕ್ತೀವಿ ಅಲ್ವಾ ಡಿಯರ್ ಫ್ರೆಂಡ್ಸ್. ಸೊ ನಾನು ಹೇಳಕ್ಕೆ ಹೊರಟಿರೋದು ಏನಾಗಾದರೆ ಕನ್ಫ್ಯೂಷನ್ ಆಗ್ತಾ ಇದೆಯಾ? ಜಸ್ಟ್ ಡಿಯರ್ ಫ್ರೆಂಡ್ಸ್, ನಾವು ನಮ್ಮ ಲೈಫಲ್ಲಿ ಒಬ್ಬ ವ್ಯಕ್ತಿನೇ ಆಗಲಿ, ಒಂದು ಬಿಸ್ನೆಸ್ನೇ ಆಗಲಿ, ಅಥವಾ ಒಂದು ಜಾಬೇ ಆಗಲಿ, ಏನನ್ನು ನಾವು ಒಂದು ಸಲ ಚೂಸ್ ಮಾಡ್ಕೊಳ್ತೀವೋ ಯಾಕೆ ಅಂತ ಯಾವುದೇ ಕಾರಣಕ್ಕೂ ಅದಕ್ಕೆ ರೀಸನ್ಗಳನ್ನ ಇಟ್ಟು ಅದನ್ನು ಇಷ್ಟಪಡಬಾರ್ದು. ನಾನೇ ಚೂಸ್ ಮಾಡ್ಕೊಂಡಿರೋದಲ್ವಾ. ಸೊ ಹಾಗಾಗಿ ಇಷ್ಟ ಅಷ್ಟೇ. ಜಾಮೂನ್ ಯಾಕೆ ಇಷ್ಟ? ನನಗಿಷ್ಟ ಅಷ್ಟೇ, ನಾನು ಚಾಯ್ಸ್ ಮಾಡ್ಕೊಂಡಿದ್ದೀನಿ. ನಿನಗೆ ಜಾಬ್ ಇಷ್ಟನಾ? ಬಿಸ್ನೆಸ್ ಇಷ್ಟ ಅಷ್ಟೇ, ಮತ್ತು ಅದಕ್ಕೆ ರೀಸನ್ ಬೇಡ. ಸೊ ನಿಮ್ಮ ವೈಫ್ ಯಾಕೆ ಇಷ್ಟ? ಓಕೆ, ನಾನು ಚಾಯ್ಸ್ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೆ ಇಷ್ಟ. ಸೊ ಬರೀ ನಾನು ಚಾಯ್ಸ್ ಮಾಡ್ಕೊಂಡಿದ್ದೀನಿ, ನಾನು ಚೂಸ್ ಮಾಡ್ಕೊಂಡ ತಕ್ಷಣ ನನಗೆ ಅದು ಇಷ್ಟ ಅಂತ ತೊಗೊಂಡ್ಬಿಟ್ರೆ, ನನ್ನ ರೀಸನ್ಸ್ಗಳನ್ನ ಕೊಡದೇ ಇದ್ದರೆ, ಸೊ ಎಲ್ಲದರಲ್ಲೂ ಪ್ರಾಮಾಣಿಕವಾಗಿ 100% ಇರಬಹುದಲ್ವಾ. ಸೊ ಇದು ಕೂಡ ನಿಮ್ಮೆಲ್ರಿಗೂ ಸಹ ಈ ನಾಲೆಡ್ಜ್ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಡಿಯರ್ ಫ್ರೆಂಡ್ಸ್, ನಾನು ಹೇಳಕ್ಕೆ ಬಂದಿದ್ದಿಷ್ಟೇ ಫೈನಲಿ. ಸೊ ಏನನ್ನು ನಾವು ಚೂಸ್ ಮಾಡ್ಕೊಂಡಿರ್ತೀವಿ ಅದೇ ಫೈನಲ್ ಆಗಿರುತ್ತೆ. ಸೊ ಅದರಲ್ಲೇ ನಾವು ಕಂಪ್ಲೀಟಾಗಿ ಅಪ್ಕೋಬೇಕು, ಜೀವನನ ಹ್ಯಾಪಿಯಾಗಿ ನಡೆಸಬೇಕು. ಸೊ ಇದನ್ನು ಯಾವಾಗ ನಾವು ಮಾಡ್ತಾ ಹೋಗ್ತೀವಿ ನಮ್ಮ ಜೀವನ ತುಂಬ ಕಲರ್ಫುಲ್ ಆಗಿರುತ್ತೆ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.